ನೆಲ, ಜಲ, ವಾಯು ಈ ಮೂರು ದಿಕ್ಕಲ್ಲಿ ಹುಡುಕಿದ್ರೂ ಮೂವರು ಮಾತ್ರ ಪತ್ತೆಯಾಗಿರಲಿಲ್ಲ. ಬಿಟ್ಟು ಬಿಡದೆ ಸುರಿತಿದ್ದ ಮಳೆಯಿಂದಾಗಿ ಆಪರೇಷನ್ ಶಿರೂರಿಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿತ್ತು. ಇದೀಗ ಗಂಗಾವಳಿಯ ಅಬ್ಬರ ಕಡಿಮೆ ಆಗ್ತಿದ್ದಂತೆ ಮತ್ತೆ ಆಪರೇಷನ್ ಶಿರೂರು ಶುರುವಾಗಿದೆ. ಅವರು ಮಾಡ್ತಾರಂತ ಇವರು ಮಾಡ್ತಾರಂತ ಅವ್ರು ನಿಂತಿದಂಗೆ ಇದಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಲ್ಲಿ ಮಹಾಪ್ರಳಯ ಸಂಭವಿಸಿ ಇವತ್ತಿಗೆ 28 ದಿನ. ಮಳೆ ಅಬ್ಬರ ಕೂಡ ತಗ್ಗಿದೆ. ಗಂಗಾವಳಿ ನದಿ ನೀರಿನ ಹರಿವಿನ ವೇಗವೂ ಕಮ್ಮಿಯಾಗಿದೆ. ಆದರೆ ಕೊಚ್ಚಿ ಹೋದ ಮೂವರು ಮಾತ್ರ ಎಲ್ಲೋದ್ರು ಅನ್ನೋದರ ಸಣ್ಣ ಸುಳಿವು ಸಿಕ್ತಿಲ್ಲ. ತಿಂಗಳು ಆಗ್ತಾ ಬಂದ್ರೂ ಯಾರೊಬ್ಬರ ಕುರುಹು ಸಿಕ್ಕಿಲ್ಲ. ಹೀಗಾಗಿ ಆಪರೇಷನ್ ಶಿರೂರು ಸೆಕೆಂಡ್ ರೌಂಡ್ ಶುರುವಾಗಿದೆ. ಆಪರೇಷನ್ ಶಿರೂರಿಗೆ ಸಿಕ್ಕಿಲ್ಲ ಜಿಲ್ಲಾಡಳಿತದ ಅನುಮತಿ. ಶಾಸಕರ ಮುಂದಾಳತ್ವದಲ್ಲಿ ನೀರಿಗಿಳಿದ ಈಶ್ವರ್ ಮಲ್ಪೆ. ಶಿರೂರು ಆಪರೇಷನ್ಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಇನ್ನೂ ಅನುಮತಿ ನೀಡಿಲ್ಲ. ಹೀಗಾಗಿ ಈಶ್ವರ್ ಮಲ್ಪೆ ತಂಡ ಸಂಜೆಯಾದ್ರೂ ನೀರಿಗೆ ಇಳಿದಿರಲಿಲ್ಲ. ಕೊನೆಗೆ ಸ್ಥಳಕ್ಕಾಗಮಿಸಿದ ಶಾಸಕ ಸತೀಶ್ ಸೈ ತಾವೇ ಮುಂದೆ ನಿಂತು ನೀರಿಗಿಳಿಸಿದ್ದಾರೆ. ಲಾರಿ ಇದೆ ಎನ್ನಲಾದ ಜಾಗದಲ್ಲಿ ಹುಡುಕಾಟ ನಡೆಸಿದ್ದಾರೆ. ಈಶ್ವರ್ ಮಲ್ಪೆ ಅವರು ಇವತ್ತು ಟ್ರಯಲ್ ಮಾಡ್ತಾರೆ. ಅದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗೆ ಹೇಳಿದ್ದೇನೆ. ಮತ್ತು ನಾಳೆಯಿಂದ NDRF, SDRF ಮತ್ತು ಪುನಃ ಎಲ್ಲ ಕಾರ್ಯಾಚರಣೆ ಆ್ಯಸ್ ಇಟ್ ಈಸ್ ಸ್ಟಾರ್ಟ್ ಮಾಡ್ತಾಯಿದ್ದೇವೆ. ಇವತ್ತು ಒಂದು ಜಸ್ಟ್ ಟ್ರಯಲ್ನಲ್ಲಿ ಒಂದು ಪಾಯಿಂಟ್ ನೋಡ್ತೇವೆ. ನದಿಯಲ್ಲಿ ನೀರು ಬಹಳ ಕಡಿಮೆ ಇದೆ ಅಂತ ಹೇಳ್ಕೊಂಡು ಮತ್ತು ನಾಳೆಯಿಂದ ಬೆಳಿಗ್ಗೆ 7 ಗಂಟೆಯಿಂದ ಕೆಲಸ ಮತ್ತು ಸ್ಟಾರ್ಟ್ ಮಾಡ್ತೇವೆ. ಮುಂದಿನ 2-3 ದಿನದಲ್ಲಿ ಮತ್ತೆ ಮಳೆ ಅಬ್ಬರ ಶುರುವಾಗಲಿದೆ ಅನ್ನೋ ಮುನ್ಸೂಚನೆ ಇದೆ. ಹೀಗಾಗಿ ಇಂದೇ ಗಂಗಾವಳಿಯಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ. ಈ ವೇಳೆ ಭಾರತ್ ಬೆಂಚ್ ಲಾರಿಯ ವೀಲ್ ಜಾಕ್ ಪತ್ತೆಯಾಗಿದೆ. ಯಾಕೆಂದ್ರೆ ಇವತ್ತು ನಾವು ಇಲ್ಲಿ ಬಂದು ನೋಡುವಾಗ ಇಂಥ ಅನುಕೂಲವಾದ ಸನ್ನಿವೇಶ ಇನ್ನು ಮತ್ತೆ ಯಾವತ್ತೂ ಸಿಗಲ್ಲ. ಯಾಕೆಂದರೆ ತುಂಬ ತಿಳಿಯಾಗಿದೆ ಮತ್ತು ನೀರಲ್ಲಿ ಸ್ವಲ್ಪ ಡಿಜಿಲ್ನ ಅಂಶ ನಮಗೆ ತೋರ್ತಾ ಉಂಟು ಒಂದು ಸೈಡಲ್ಲಿ. ಅದಕ್ಕೆ ನಮಗೊಂದು ಇದಾಗಿದೆ, ಒಂಚೂರು ಮುಳುಗುವ ಈಗ ಒಂದು ಏನಾದರೂ ಮಾಡಿ ಅಂತ. ಯಾಕೆಂದರೆ ಇಂಥ ಒಂದು ಸನ್ನಿವೇಶ 2 ದಿನದಲ್ಲಿ ಈಗ ಮಳೆ ಯಾವಾಗ ಬರ್ತಂತ ಹೇಳಲಿಕ್ಕಾಗಲ್ಲ. ಈಗ ನಮಗೆ 2 ಡೇಸ್ ಸಾಕು. 4 ಜನ ಒಂದೇ ಸಲ ನೀರಿಗೆ ಇಳಿದು ಹುಡುಕಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಒಟ್ನಲ್ಲಿ 2ನೇ ಹಂತದ ಕಾರ್ಯಾಚರಣೆ ಶುರುವಾಗಿದ್ದು ನಾಳೆಯಿಂದ ಆಪರೇಷನ್ ಶಿರೂರು ಮತ್ತಷ್ಟು ವೇಗ ಪಡೆಯಲಿದೆ. ಈಗಲಾದ್ರೂ ನಾಪತ್ತೆಯಾದ ಮೂವರು ಸಿಗ್ತಾರಾ? ಕೊಚ್ಚಿ ಹೋದ ಲಾರಿ ಪತ್ತೆಯಾಗುತ್ತಾ? ಕಾದು ನೋಡಬೇಕು. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.